ಯಜ್ಞದ ಕುರಿಮಾರಿ ಪಾಪವನೆಲ್ಲ ಸಂಪೂರ್ಣ ಹೊತ್ತವನೇ. ಯಜ್ಞದ ಕುರಿಮಾರಿ ಪಾಪವನೆಲ್ಲ ಸಂಪೂರ್ಣ ಹೊತ್ತವನೇ. ಪರಿಶುದ್ಧ ರಕ್ತ ನನಗಾಗಿಯೇ ಸ್ವಾಮಿ ಭಾಗ್ಯ ಸೌಭಾಗ್ಯವೇ. ಪರಿಶುದ್ಧ ರಕ್ತ ನನಗಾಗಿಯೇ ಸ್ವಾಮಿ ಭಾಗ್ಯ ಸೌಭಾಗ್ಯವೇ. ಪರಿಶುದ್ಧನೇ ಪಾವನನೇ ಆರಾಧನೆ ಆರಾಧನೆ. ಪರಿಶುದ್ಧನೇ ಪಾವನನೇ ಆರಾಧನೆ ಆರಾಧನೆ. ನಿನ್ನಯ ಕೃಪೆಯ ನೆನೆದು ನೆನೆದು ನನ್ನಾತ್ಮ ಚೈತನ್ಯವೇ. ನಿನ್ನಯ ಕೃಪೆಯ ನೆನೆದು ನೆನೆದು ನನ್ನಾತ್ಮ ಚೈತನ್ಯವೇ. ನಲ್ಲನು ನೀ ನನ್ನ ಪ್ರಿಯನು ನೀ ನನ್ನೇಸು ರಾಜನು ನೀ. ನಲ್ಲನು ನೀ ನನ್ನ ಪ್ರಿಯನು ನೀ ನನ್ನೇಸು ರಾಜನು ನೀ. ನಂದೇವನೇ ನನ್ನೇಸುವೆ ಆರಾಧನೆ ಆರಾಧನೆ. ನಂದೇವನೇ ನನ್ನೇಸುವೆ ಆರಾಧನೆ ಆರಾಧನೆ. रे बहादुर से ಯೇಸಯ್ಯಾ ನಿನ್ನಂತಾನೆ ನನ್ಮುಂದೆ ನಿಲ್ಲಿಸಿರುವೆ. ಯೇಸಯ್ಯಾ ನಿನ್ನಂತಾನೆ ನನ್ಮುಂದೆ ನಿಲ್ಲಿಸಿರುವೆ. ನಿನ್ನೊಂದಿಗಿರುವುದೇ ಅಂತರ್ಯದಾಸೆ ಅಯ್ಯ. ನಿಂಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. ನಿನ್ನೊಂದಿಗಿರುವುದೇ ಅಂತರ್ಯದಾಸೆ ಅಯ್ಯ. ನಿಂಚಿತ್ತ
ಮಾಡುವುದೇ ಹೃದಯದ ತವಕವಯ್ಯ. ನನಗಾಗಿ ಎಲ್ಲವ ಮಾಡುವವನೇ, ಮಾಡಿ ಮುಗಿಸುವವನೇ. ನನಗಾಗಿ ಎಲ್ಲವ ಮಾಡುವವನೇ, ಮಾಡಿ ಮುಗಿಸುವವನೇ. ನನ್ನ ಭಾರವ ನನ್ನೊರೆಯ, ನನ್ನ ಭಾರವ ನನ್ನೊರೆಯ. ನಿನ್ ಪಾದದಿ ಇಳಿಸಿರುವೆ, ನಿನ್ ಪಾದದಿ ಇಳಿಸಿರುವೆ. ಏಸಯ್ಯ ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ. ಏಸಯ್ಯ ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ. ನಿನ್ನೊಂದಿಗಿರುವುದೇ ಅಂತರ್ಯದಾಸೆ ಅಯ್ಯ. ನಿನ್ ಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. ನಿನ್ ಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. ನನ್ನ ಪ್ರೀತಿಯ ದೇವಜನರೇ, 1 ಕೊರಿಂಥ 1ನೇ ಅಧ್ಯಾಯ 18ನೇ ವಾಕ್ಯ ಹೇಳ್ತದೆ, ಈ ಶಿಲುಬೆಯ ಕುರಿತಾದಂತಹ ಸಂದೇಶವು ಅಳೆದು ಹೋಗುವವರಿಗೆ ಅದು ಹುಚ್ಚುತನವು, ಆದರೆ ಅದನ್ನು ನಂಬುವ ನಮಗೋ ಅದು ದೇವರ ಬಲವು. ಹೌದು ನನ್ನ ಪ್ರೀತಿಯ ದೇವಜನರೇ, ಯಾಕೆ ನಾವು ಆ ಶಿಲುಬೆಯನ್ನು ಧ್ಯಾನಿಸಬಾರ್ದು? ಆ ಶಿಲುಬೆಯನ್ನು ಯಾಕೆ ನಾವು ನಂಬಿ ನಮ್ಮ ಜೀವಿತದ ಎಲ್ಲ ಆಶೀರ್ವಾದವು, ನಮ್ಮ ಜೀವಿತದ ಎಲ್ಲ ಜಯವು, ನಮ್ಮ ದೇಹಕ್ಕೆ ಬೇಕಾದ ಎಲ್ಲ ಸೌಖ್ಯವು ಎಲ್ಲವೂ ಆ ಶಿಲುಬೆಯಲ್ಲೇ ಇದೆ ಎಂಬುದಾಗಿ ತಿಳಿದು ಆತನನ್ನು ಮಹಿಮೆ ಪಡಿಸಬಾರದು? ನಮಗಾಗಿ ಎಲ್ಲವನ್ನು ಬರಿದು ಮಾಡಿಕೊಂಡು ತನ್ನನ್ನೇ ತಾನು ಶೂನ್ಯವಾಗಿಸಿಕೊಂಡು ನಮಗಾಗಿ ಈ ಮಣ್ಣಲ್ಲಿ ಇಳಿದು ಬಂದಂಥ ಆ ಒಂದು ಸೃಷ್ಟಿಕರ್ತನನ್ನು ನೆನೆಸಿ ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಲಾರ್ಡ್. ಅಪ್ಪ, ನಿನಗೆ ವಂದನೆ ಕರ್ತನೆ. ನಿನ್ನ ಪ್ರೀತಿನ ನೆನೆಸಿ ನಾನು ನಿನ್ನನ್ನು ಕೊಂಡಾಡ್ತೇನಪ್ಪ. ಮಾರ್ಪಡದ ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಬದಲಾಗದಿರುವಂಥ ನಿನ್ನ ಪ್ರೀತಿನ ನೆನೆಸಿ ಕೊಂಡಾಡುವುದಕ್ಕಾಗಿ ಬಂದಿದ್ದೇನೆ. ತಂದೆ ತಾಯಿಗಳಿಗಿಂತಲೂ ಮೇಲಾದ ಒಂದು ಪ್ರೀತಿ, ಲೋಕದಲ್ಲಿ ಇರುವಂಥ ಎಲ್ಲರ ಪ್ರೀತಿಗಳಿಗಿಂತಲೂ ಅಪ್ಪ ಅಸಂಖ್ಯವಾದ, ಯಾರು ಹೋಲಿಸಲಿಕ್ಕಾಗದಂಥ, ಕಪಟವೇ ಇಲ್ಲದಂಥ, ಯಾವ ಕಲ್ಮಶವೂ ಇಲ್ಲದೆ ಇರುವಂಥ ಆ ಶಿಲುಬೆಯ ಪ್ರೀತಿಯನ್ನು ನೆನೆಸಿ ನಾವು ಬಂದಿದ್ದೇನೆ ಅಪ್ಪ. ಅಪ್ಪ, ನಿನ್ನ ಪ್ರೀತಿಗಾಗಿ ಸ್ತೋತ್ರ. ನಿನ್ನ ಆಳವಾದಂಥ, ಅಗಮ್ಯವಾದಂಥ, ಅಪ್ಪ ಊಹಿಸಲಿಕ್ಕೆ ಸಾಧ್ಯವಾದಂಥ ನಿನ್ನ ಪ್ರೀತಿಯನ್ನು ನನಗೋಸ್ಕರ ನೀ ತೋರಿಸಿದ್ದಕ್ಕಾಗಿ ಸ್ತೋತ್ರ. ಧೂಳಿಯಾದ ನನ್ನನ್ನು
ಮಣ್ಣಾದಂಥ ಈ ಜೀವನಕ್ಕೋಸ್ಕರ ಮಹಿಮೆಯಾದ ನೀನು, ಮಹಿಮೆಯಾದ ಪರಲೋಕವನ್ನೇ ತೊರೆದು ನನ್ನೊಡನೆ ಬದುಕುವುದಕ್ಕಾಗಿ, ನನ್ನೊಡನೆ ಜೀವಿಸುವುದಕ್ಕಾಗಿ ಎಲ್ಲವನ್ನ ಬರಿದು ಮಾಡಿಕೊಂಡೆ ಅಲ್ಲಪ್ಪ. ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ನನ್ನ ಜೊತೆಯಲ್ಲ ಜೀವಿಸಲು ನನಗಾಗಿ ಬಲಿಯಾದೆ, ಜೀವಕ್ಕೆ ಜೀವವಾಗಿ ನನ್ನನ್ನು ಪ್ರೀತಿಸಿದೆ. ನನ್ನ ಜೊತೆಯಲ್ಲ ಜೀವಿಸಲು ನನಗಾಗಿ ಬಲಿಯಾದೆ, ಜೀವಕ್ಕೆ ಜೀವವಾಗಿ ನನ್ನನ್ನು ಪ್ರೀತಿಸಿದೆ. ನನ್ನೊಡಲಲ್ಲಿ ನೀವು ಉಸಿರಾಗಿರುವೆ, ನನ್ನ ಮನಸ್ಸಲ್ಲಿ ನೀ ಹಸಿರಾಗಿರುವೆ. ನನ್ನೊಡಲಲ್ಲಿ ನೀ ಉಸಿರಾಗಿರುವೆ, ನನ್ನ ಮನಸ್ಸಲ್ಲಿ ನೀ ಹಸಿರಾಗಿರುವೆ. ನನ್ನ ದೇಹದಲ್ಲಿ ಹರಿಯುತ್ತಿರುವ ರಕ್ತದಲ್ಲೂ ನೀರುವೆ, ನನ್ನ ದೇಹದಲ್ಲಿ ಹರಿಯುತ್ತಿರುವ ರಕ್ತದಲ್ಲೂ ನೀರುವೆ. ನನ್ನ ಜೀವ ಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ನನ್ನ ಜೀವ ಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ಯೋಗ್ಯನು ನೀನೆ, ಯೋಗ್ಯನು ಸ್ತುತಿಗೆ, ನಿತ್ಯ ನಿರಂತರವು. ಸೃಷ್ಟಿಸಿದೆ ನನ್ನ ಸ್ತುತಿಸಲು ನಿನ್ನ, ನಿತ್ಯ ನಿರಂತರವು. ಯೋಗ್ಯನು ನೀನೆ, ಯೋಗ್ಯನು ಸ್ತುತಿಗೆ, ನಿತ್ಯ ನಿರಂತರವು. ಸೃಷ್ಟಿಸಿದೆ ನನ್ನ ಸ್ತುತಿಸಲು ನಿನ್ನ, ನಿತ್ಯ ನಿರಂತರ. ಜೇನಿನ ರುಚಿಗಿಂತ ಸವಿಯಾದ ಭಾಗ್ಯವೇ, ಜೇನಿನ ರುಚಿಗಿಂತ ಸವಿಯಾದ ಭಾಗ್ಯವೇ. ಹುಡುಕಿಯೋ ಸಿಗದಂತ ಏಕೈಕ ಐಶ್ವರ್ಯ, ನಾ ಹುಡುಕಿಯೋ ಸಿಗದಂತ ಏಕೈಕ ಐಶ್ವರ್ಯ. ನೀವೇ ಸಾಕು ಏಸಪ್ಪ, ನಿನ್ನ ಪ್ರಸನ್ನತೆ ನನಗಪ್ಪ. ನೀವೇ ಸಾಕು ಏಸಪ್ಪ,
ನಿನ್ನ ಸಮ್ಮುಖ ನನಗಪ್ಪ. ಅಪ್ಪ ನಿನ್ ಸನ್ನಿಧಿಗೆ ತಾವಕದಿ ಬಂದಿರುವೆ. ಅಪ್ಪ ನಿನ್ ಸನ್ನಿಧಿಗೆ ತಾವಕದಿ ಬಂದಿರುವೆ. ನಿನ್ ಮುಖ ಕಂಡು ನಾ ಲೋಕವ ಮರೆಯುವೆ. ನಿನ್ ಮುಖ ಕಂಡು ನಾ ತೃಪ್ತಿ ಹೊಂದುವೆ. ನೀವೇ ಸಾಕು ಏಸಪ್ಪ, ನಿನ್ನ ಸಮ್ಮುಖ ನನಗಪ್ಪ. ಎಲ್ಲರೂ ಕೂಡ ನನ್ನೊಂದಿಗೆ ನೀವೇ ಸಾಕು ಏಸಪ್ಪ, ನಿನ್ನ ಸಮ್ಮುಖ ನನಗಪ್ಪ. ಕ್ರಿಸ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಆತನ ನಮ್ಮನ್ನು ಆತನ ಸ್ವರೂಪದಲ್ಲಿ ಆತನ ಹೋಲಿಕೆಯಂತೆ ನಮ್ಮನ್ನು ಉಂಟು ಮಾಡಿ ನಮ್ಮೊಂದಿಗೆ ನಡೆಯಬೇಕು. ಮನುಷ್ಯನಂತೆ ಮನುಷ್ಯನೊಂದಿಗೆ ನಡೆಯಬೇಕೆನ್ನುವ ಒಂದು ಆಸೆಯಲ್ಲಿ ಪರಲೋಕವನ್ನು ತೊರೆದು ತನ್ನ ಮಹಿಮೆಯನ್ನು ತೊರೆದು ದೂತನಾಗಿದ್ದಂತಹ ಲೂಸಿಫರನು ಹೆಚ್ಚಳಪಟ್ಟು ದುರಾತ್ಮವಾಗಿ ಬಿದ್ದೋದ ನಂತರ ಆ ಮಹಿಮೆಯನ್ನು ಕಳೆದುಕೊಂಡಂಥ ಮಹಿಮೆಯನ್ನು ಈ ಮಣ್ಣಾದ ಮನುಷ್ಯನಿಗೆ ಕೊಟ್ಟು ಆ ಮನುಷ್ಯನೊಂದಿಗೆ ನಡೆದಾಡಲು ಪ್ರತಿ ದಿನ ದೇವರು ಪರಲೋಕವನ್ನು ತೊರೆದು ಸೆರಾಫಿಯರು ಕೆರೂಬಿಯರು ಆರಾಧಿಸುವಂಥ ದೇವರು ಒಬ್ಬನು ಕೂಡ ಸೇರದ ಬೆಳಕಿನಲ್ಲಿ ವಾಸ ಮಾಡುವಂಥ ಆ ತೇಜೋಮಯನಾದ ದೇವರು ಆತನು ಮನುಷ್ಯನೊಂದಿಗೆ ಇಳಿದು ಬರುವುದರಲ್ಲಿ ಅಷ್ಟೊಂದು ಸಂತೋಷ. ಆದರೆ ಯಾವ ಮರದ ಹಣ್ಣನ್ನು ತಿನ್ನಬೇಡ ಎಂಬುದಾಗಿ ದೇವರು ಹೇಳಿದರು, ಅದನ್ನೇ ತಿಂದಂಥ ಮನುಷ್ಯನು ದೇವರ ಮಹಿಮೆಯನ್ನು ಕಳೆದುಕೊಂಡ. ಮರದಲ್ಲಿದ್ದಂತಹ ಆ ಒಂದು ಹಣ್ಣು ಆ ಒಂದು ಸ್ತ್ರೀಯ ಗರ್ಭದಲ್ಲಿ ಆ ಹೊಟ್ಟೆ ಒಳಗೆ ಹೋದಾಗ ಮನುಷ್ಯನ ಜೀವನ ದೇವರೊಂದಿಗೆ ಇದ್ದಂತಹ ಒಂದು ಐಕ್ಯತೆ, ಆ ಸಂಬಂಧ ಅದು ಅವತ್ತೇ ಸೆತ್ತೋಯ್ತು. ಕರ್ತನು ಹೇಳಿದನು, ಇದನ್ನು ನೀ ತಿನ್ನುವುದಾದರೆ ನೀ ಸಾಯ್ತಿ ಎಂಬುದಾಗಿ. ಹೌದು, ಆ ಪರಿಶುದ್ಧ ದೇವರೊಂದಿಗಿದ್ದಂಥ ಆ ಒಂದು ಜೀವನ, ಆ ಒಂದು ಉಸಿರು ಅದು ನಿಂತೋಯ್ತು ಪ್ರಿಯರೇ. ಆದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಮನುಷ್ಯನನ್ನು ಆ ಒಂದು ತೋಟದಿಂದ ಹೊರಗೆ ಹಾಕಿದನು. ಆದರೆ ದೇವರ ಹೃದಯದಿಂದ ಮನುಷ್ಯನನ್ನು ಹೊರಗೆ ಹಾಕೋದಕ್ಕೆ ಆತನಿಗೆ ಆಗಲಿಲ್ಲ. ತೋಟದಿಂದ ಮಾತ್ರವೇ ಹೊರ ತಳ್ಳಲು ಸಾಧ್ಯವಾದಂತಹ ದೇವರಿಗೆ ಮನುಷ್ಯನನ್ನು ತನ್ನ ಜ್ಞಾಪಕದಿಂದಲೂ ತನ್ನ ಹೃದಯದಿಂದಲೂ ಆತನು ಇಟ್ಟಂತ ಆಸೆಯಿಂದ ಹೊರಗೆ ಹಾಕಲಿಕ್ಕಾಗದೆ ಹೋದಂಥ ಒಂದು ಪರಿಸ್ಥಿತಿಯಲ್ಲಿ ದೇವರು ಸಿಕ್ಕಿಬಿದ್ದನು. ಕರ್ತನ ವಾಕ್ಯ ಹೇಳ್ತದೆ ಪ್ರಿಯರೇ, ಅವರು ಪಾಪ ಮಾಡಿದರು ಎಂಬುದಾಗಿ ಎಲೆಯನ್ನು ಮುಚ್ಚಿಕೊಂಡು ಮರೆ ಮಾಡಿಕೊಂಡು ಅವರು ನಾಚಿಕೆಯಿಂದ ನಿಂತಾಗ ಆ ತೋಟದಿಂದಲೂ ಹೊರಗೆ ಹಾಕಬೇಕಾದರೆ ದೇವರ ವಾಕ್ಯ ಹೇಳ್ತದೆ, ದೇವರು ಅವರಿಗೆ ಚರ್ಮದ ಅಂಗಿಯನ್ನು ಉಡಿಸಿ ಕಳಿಸಿದೆಂಬುದಾಗಿ. ಆ ಒಂದು ಎಲೆ ಒಂದು ದಿನ ಉದುರು ಹೋಗ್ತದೆ, ಆ ಎಲೆ ಒಂದು ದಿನ ಬಾಡಿ ಹೋಗ್ತದೆ. ಕೆಲವು ಸಮಯಕ್ಕೋಸ್ಕರ ನಿನ್ನ ಮಾನವನ್ನು, ನಿನ್ನ ಒಂದು ನಿನಗಿರುವಂತಹ ಆ ಒಂದು ಶೇಮ್, ಆ ಒಂದು ಅವಮಾನವನ್ನು ಮುಚ್ಚಿಕೊಳ್ಳುವುದಕ್ಕೆ ನೀ ಪ್ರಯತ್ನ ಪಟ್ಟರು. ಅದೆಲ್ಲವೂ ನಿರಂತರವಾದದ್ದಲ್ಲ, ಎಲ್ಲ ಬಾಡಿ ಹೋಗ್ತದೆ. ಆದರೆ ತಾತ್ಕಾಲಿಕವಾದದ್ದನ್ನು ತೆಗೆದು ನಿರಂತರವಾದದ್ದನ್ನು ಒಂದನ್ನು ಉಳಿಸುವುದಕ್ಕೋಸ್ಕರ
ದೇವರು ವಾಕ್ಯ ಹೇಳಲ್ಪಟ್ಟಿದೆ ಪ್ರಿಯರೇ, ಆತನು ಚರ್ಮದ ಅಂಗಿಯನ್ನು ಹೊದಿಸಿದನು. ಏನೋ ಅಲ್ಲಿ ಒಂದು ಬಲಿ ಆಯ್ತಲ್ವಾ? ಆ ಚರ್ಮ ಎಲ್ಲಿಂದ ಬಂತು? ಕರ್ತನು ತಾನೇ ಆತ್ಮ ಸ್ವರೂಪಿಯಾದ ದೇವರಲ್ವಾ? ಎಲ್ಲಿಂದ ಆ ಚರ್ಮ ಬಂತು? ಎಲ್ಲೋ ಒಂದು ಬಲಿ, ಎಲ್ಲೋ ಒಂದು ಕುರಿಮರಿಯೋ ಏನೋ ಒಂದು ಬಲಿ ಆದದರಿಂದಲೇ ಅಲ್ವಾ? ನನ್ನ ಪ್ರೀತಿಯ ದೇವಜನರೇ, ಪಾಪಿಯಾದಂಥ ನಮ್ಮನ್ನು ಹವಾಮಾನದಲ್ಲಿ ತಲೆ ತಗ್ಗಿಸಿ ಬದುಕುವಂಥ ಈ ಜೀವನಕ್ಕೆ, ಎಲ್ಲೆಲ್ಲೋ ಏನೇನೋ ಮಾಡಿ ಹವಾಮಾನವನ್ನು ಮುಚ್ಚಿಕೊಂಡು ಜೀವಿಸುವಂಥ ಈ ಜೀವನಕ್ಕೆ ಒಂದು ಶಾಶ್ವತವಾದಂತಹ ಒಂದು ಹೊದಿಕೆಯಾಗಿ ಕ್ರಿಸ್ತನು ನಮಗೋಸ್ಕರ ಕುರಿಮರಿಯಾಗಿ ಬಲಿಯಾಗಿ ಆತನ ಒಂದು ತೊಗಲಿನಿಂದ ಆತನ ಒಂದು ಜೀವನವನ್ನು ನಮ್ಮ ಮೇಲೆ ಒದಿಸಿ ನಮ್ಮ ನಾಚಿಕೆಯನ್ನು, ನಮ್ಮ ಮಾನ ಮರ್ಯಾದೆಯನ್ನು ಕಾಪಾಡೋದಕ್ಕಾಗಿ ಆತನು ನಮ್ಮನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ತನ್ನನ್ನೇ ತಾನು ಬರಿದು ಮಾಡಿಕೊಂಡು ಪ್ರಿಯರೇ, ಹಳೆ ಒಡಂಬಡಿಕೆಯನ್ನು ನೋಡ್ರಿ, ಹೇಗೆ ಮನುಷ್ಯನು ದೇವರ ಮಹಿಮೆಯನ್ನು ಕಳ್ಕೊಂಡ. ಆ ಒಂದು ಹಣ್ಣನ್ನು ತಿಂದದ್ರಿಂದ, ಮರದಲ್ಲಿದ್ದಂಥ ಹಣ್ಣು ಗರ್ಭದಲ್ಲಿ ಹೊಟ್ಟೆ ಒಳಗೆ ಹೋದದ್ರಿಂದಲೇ ಮನುಷ್ಯನ ಜೀವನ ದೇವರಿಂದ ದೂರ ಆಯಿತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಆಮೆನ್, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಒಂದು ಸ್ತ್ರೀಯ ಗರ್ಭದ ಒಳಗೆ ಕ್ರಿಸ್ತನು ಹುಟ್ಟಿ ಆ ಗರ್ಭದಲ್ಲಿಂದ ಇದ್ದಂಥ ಆ ಪಾಪದ ಬೇರುಗಳನ್ನು, ಆ ಪಾಪದ ಎಲ್ಲ ರೀತಿಯಾದಂಥ ಬಲವನ್ನು ಒಂದು ಸ್ತ್ರೀಯ ಹೊಟ್ಟೆ ಒಳಗೆ ಆತನು ಹುಟ್ಟಿದ್ದರಿಂದ ಅಲ್ಲೇ ಅದನ್ನು ನಾಶಪಡಿಸಿ ಕೊನೆಯದಾಗಿ ಶಿಲುಬೆಯಲ್ಲಿ ಆ ಎಲ್ಲ ಪಾಪಗಳನ್ನು ಆತನು ಜಡಿದಾಕಿದನು. ಪ್ರಿಯರೇ, ಹಳೆ ಒಡಂಬಡಿಕೆ ಮರದಿಂದ ಹೊಟ್ಟೆಗೆ, ಹೊಸ ಒಡಂಬಡಿಕೆ ಗರ್ಭದಿಂದ ಎಲ್ಲ ಪಾಪದ ಬೇರುಗಳನ್ನು, ಪಾಪದ ಬೀಜವನ್ನು ತೆಗೆದು ಶಿಲುಬೆಯಲ್ಲಿ ಆ ಮರದಲ್ಲಿ ಜಡಿದಾಕಿದಂಥ ಕ್ರಿಸ್ತನ ಆ ಶಿಲುಬೆಯ ಬಲವು ಈ ದಿನ ನನ್ನೊಂದಿಗೆ ಆರಾಧಿಸ್ತಿರುವ ದೇವರ ಮಗುವೆ, ಆತನನ್ನು ನೋಡಿ ಹೇಳ್ರಿ, ನಿನ್ನಿಂದ ಸಾಧ್ಯವಾದದ್ದು ಯಾವುದೂ ಇಲ್ಲ. ನಿನ್ನ ಪ್ರೀತಿಯು ನನ್ನ ಮೇಲೆ ಅದು ಅಪಾರವಾದುದು. ಆ ಪ್ರೀತಿಗೋಸ್ಕರ ನೀ ಏನನ್ನು ಕೂಡ ಮಾಡುವುದಕ್ಕೆ ಯೋಚಿಸೋದಿಲ್ಲಪ್ಪ. ಅದಕ್ಕಾಗಿ ನಿನಗೆ ವಂದನೆ ಎಂಬುದಾಗಿ ಹೇಳ್ರಿ. ಯಾವುದು ನಿನ್ನನ್ನು ತಡೆ ಮಾಡಲು ಸಾಧ್ಯ ಇಲ್ಲ, ಏನು ಕೂಡ ನಿನ್ನನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ನನ್ನೊಂದಿಗೆ ನೀ ಜೀವಿಸುವುದಕ್ಕಾಗಿ, ನನ್ನೊಂದಿಗೆ ನೀ ಬದುಕುವುದಕ್ಕಾಗಿ ಯಾವ ಹಂತಕ್ಕೂ ಕೂಡ ನೀವು ಹಿಂಜಾರಲ್ಲ ಎನ್ನುವಂಥದ್ದನ್ನು ನೀ ತೋರಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಈ ಮಣ್ಣು ನಿನ್ನ ಕಣ್ಗಳಲ್ಲಿ ಅಷ್ಟು ಅಮೂಲ್ಯವಾಯಿತೋ. ಮನುಷ್ಯನ ಜೀವನವು ಹುಲ್ಲಿನಂತೆ ಎಂಬುದಾಗಿ ನಿನ್ನ ವಾಕ್ಯವು ಹೇಳುತ್ತದಲ್ಲ. ಮನುಷ್ಯನನ್ನು ನೋಡಿ ಯಾಕೋಬಿನ ಚಿಕ್ಕ ಕ್ರಿಮಿ ಪ್ರಾಯವೇ ಎಂಬುದಾಗಿ ಕರೆಯುವ ದೇವರು ನೀನಾಗಿದ್ದರು. ಆಕಾಶ ನಿನ್ನ ಸಿಂಹಾಸನವು, ಭೂಮಿ ಪಾದಪೀಠವಾಗಿದ್ದರೂ ಕೂಡ ಈ ಮನುಷ್ಯನೊಂದಿಗೆ ಜೀವಿಸಲು ತವಕಿಸುವ ದೇವರೇ, ನಿನಗೆ ವಂದನೆ ಅಪ್ಪ, ನಿನಗೆ ವಂದನೆ ರಾಜ. ಥ್ಯಾಂಕ್ ಯು ಲಾರ್ಡ್. ನೀ ಯುಕ್ತನು, ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ,
ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ. ಅಯ್ಯ ದುಃಖಗಳ ಸಹಿಸಿಕೊಂಡೆ. ನೀ ಯುಕ್ತನು ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಥ್ಯಾಂಕ್ ಯು ಜೀಸಸ್. ಕರಗಳನ್ನೆತ್ತಿ ನಾವಿರುವಂಥ ಸ್ಥಳದಲ್ಲಿ ಹೇಳೋಣಪ್ಪ, ವಂದನೆ ರಾಜ, ಮಾಡಿದ ಎಲ್ಲ ಉಪಕಾರಗಳಿಗಾಗಿ ವಂದನೆ. ಅಯೋಗ್ಯನಾದಂಥ ಈ ಒಂದು ಜೀವಿತಕ್ಕೆ, ಯೋಗ್ಯವೇ ಇಲ್ಲದೆ ಇರುವಂಥ ಈ ಬದುಕಿಗೆ ತುಂಬಾನೇ ಮಾಡಿಬಿಟ್ರಿ ಏಸಪ್ಪ, ತುಂಬಾನೇ ಮಾಡಿಬಿಟ್ರಿ ಏಸಪ್ಪ. ದೇವರೇ, ನನ್ನನ್ನು ಅದೋ ಲೋಕದಿಂದ ನನ್ನನ್ನು ತಪ್ಪಿಸುವುದಕ್ಕಾಗಿ ಪಾಪದಲ್ಲಿ ಬಿದ್ದು ಅಪ್ಪ ಒಂದು ದಿನ ನರಕದಲ್ಲಿಯೂ ಬೀಳಬೇಕಾದಂಥ ನನ್ನನ್ನ ಈ ದಿನ ನಿನ್ನ ರಾಜ್ಯದಲ್ಲಿ, ನಿನ್ನ ಒಂದು ಸಂತೋಷದಲ್ಲಿ, ಬಿಡುಗಡೆಯಲ್ಲಿ ನಿನ್ನಗಾಗಿ ಯಾವಾಗಲೂ ನಿಲ್ಲುವುದಕ್ಕೆ ನನ್ನನ್ನು ಆರಿಸಿಕೊಂಡ್ರಲ್ಲ ಯೇಸುವೆ, ನಿನಗೆ ವಂದನೆ ಅಪ್ಪ. ಕರಗಳನ್ನು ಎತ್ತಿ ಎಲ್ಲರೂ ಹೇಳೋಣ, ಪ್ರಿಯರೇ ಅಪ್ಪ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ಈ ಲೋಕದಲ್ಲಿರುವ ಎಲ್ಲದಕ್ಕಿಂತಲೂ ನಾನು ನಿನ್ನನ್ನು ಪ್ರೀತಿಸ್ತೇನೆ. ಬರಿದಾಗಿ ನನಗೋಸ್ಕರ ಎಲ್ಲವನ್ನ ತ್ಯಜಿಸಿ ನಿನ್ನ ಮಹಿಮೆನ, ನಿನ್ನ ಪ್ರಭಾವವನ್ನ, ನಿನ್ನಲ್ಲಿದ್ದ ಎಲ್ಲವನ್ನ ಬಿಟ್ಟು ಬಾ ನನಗೋಸ್ಕರ ಮರಣದವರೆಗೂ ತಗ್ಗಿಸಿಕೊಂಡು, ಆ ಶಿಲುಬೆಯ ಮರಣದವರೆಗೂ ನನಗೋಸ್ಕರ ತಗ್ಗಿಸಿಕೊಂಡು ಅಪ್ಪ ನೀ ನನಗೋಸ್ಕರ ನಿಲ್ತೆ ಎಂಬುದಾಗಿ ಅಪ್ಪ ಊಹಿಸಿಕೊಳ್ಳುವುದಕ್ಕೂ ನನಗೆ ಸಾಧ್ಯವನ್ನಿಸ್ತದೆ ದೇವರೇ. ಅಪ್ಪ, ನಮ್ಮವರೇ ನಮ್ಮನ್ನು ತ್ಯಜಿಸುವಾಗ ಅಪ್ಪ, ಪಾಪವನ್ನ ಅಪ್ಪ, ದಿನವೂ ಪಾಪದಲ್ಲಿ ಜೀವಿಸುವಂಥ ಮನುಷ್ಯನನ್ನು ನೋಡಿ ಇಷ್ಟಪಡದೇ ಇರುವಾಗ, ಪಾಪವನ್ನೇ ಅರಿಯದೇ ಇರುವಂಥ ಪರಿಶುದ್ಧ ಕಣ್ಣುಳ್ಳವನೇ, ನೀ ನನಗೋಸ್ಕರ ಪಾಪಿ ಆಗಲಿಲ್ಲ, ಪಾಪವಾಗಿ ಮಾರ್ಪಟ್ಟೆ ಎಂಬುದಾಗಿ ವಾಕ್ಯ ಹೇಳ್ತದಲ್ಲ ದೇವರೇ. ಅಯ್ಯೋ, ನನ್ನನ್ನು ನೀತಿವಂತನಾಗಿ ಅಲ್ಲ, ನಿನ್ನ ನೀತಿಯಾಗಿ ಮಾರ್ಪಡಿಸಲು ನೀ ನನಗೋಸ್ಕರ ಪಾಪಿಯಾಗಿ ಈ ಭೂಮಿಯಲ್ಲಿ ಇಳಿದು ಬಂದ್ರಲ್ಲ, ನಿನಗೆ ವಂದನೆ ಅಪ್ಪ. ಮೈಯೆಲ್ಲ ಗಾಯಗೊಂಡು ಶಿಲುಬೆಯ ಒಂದು ಅಪ್ಪ, ಆ ಒಂದು ಪಾಡು ನಾವು ನೆನೆಸುವ ಹಾಗೆ ಸಣ್ಣದಲ್ಲವಲ್ಲ. 16 ತಾಸುಗಳು ಅಪ್ಪ ನರಕವನ್ನು ಅನುಭವಿಸಿದ್ರಲ್ಲ ದೇವರೇ. ಗೆತ್ಸೆಮನೆ ತೋಟದಿಂದಲೇ ನಿನ್ನ ಮುಖದಲ್ಲಿ ರಕ್ತವು ಬೇರ್ವೆಯಾಗಿ ಸುರಿತಲ್ಲಯ್ಯ. ಆ ಏದೇನ್ ತೋಟದಲ್ಲಿ ಮನುಷ್ಯನು ಪಾಪ ಮಾಡಿದನೆನ್ನುವುದಕ್ಕೋಸ್ಕರ, ಒಂದು ತೋಟದಿಂದ ಪಾಪವು ಆರಂಭವಾಯಿತೆನ್ನುವುದಕ್ಕೋಸ್ಕರ ತೋಟದಲ್ಲಿಯೇ ರಕ್ತವನ್ನು ಸುರಿಸಿದ್ರಲ್ಲ ಏಸಯ್ಯ. ಏಸಯ್ಯ, ನೀನು ಹೊತ್ತುಕೊಂಡಂತಹ ಆ ಒಂದು ಅಪ ದಂಡನೆ, ಆ ಒಂದು ದಂಡನೆ ಒಬ್ಬ ಮನುಷ್ಯನ ಪಾಪದ ಕ್ರಯವಲ್ಲ ದೇವರೇ, ಎಲ್ಲ ಮನುಷ್ಯನ ಪಾಪದ ಕ್ರಯವಾಗಿ ಹೊತ್ತುಕೊಂಡಂತ ಆ ದಂಡನೆ ಎಷ್ಟು ಭಯಂಕರವಾದದ್ದು, ಎಷ್ಟು ಘೋರವಾದದ್ದು. ಆ ಒಂದು ಮರಣವನ್ನು ನೆನೆಸಿಕೊಂಡೆ ನಿನ್ನ ಮುಖಗಳಲ್ಲಿದ್ದಂಥ ಆ ನರಗಳಲ್ಲೆಲ್ಲ ಸೀಳಿ ರಕ್ತವು ಬೇರೆಯಾಗಿ ಬಂದಿತ್ತಲ್ಲಯ್ಯ. ನನ್ನ ಇನಿಯನೇ, ನನ್ನ ಪ್ರಿಯನೇ,
10,000ಗಳಲ್ಲಿ ಶ್ರೇಷ್ಠನೇ, ಧ್ವಜಪ್ರಾಯನೇ, ಶಾರೋನಿನ ಗುಲಾಬಿಯೇ, ತಗ್ಗಿನ ತಾವರೆಯೇ, ಯಾರು ಕೂಡ ಹೋಲಿಸಲಿಕ್ಕಾಗದಷ್ಟು ಸುಂದರನೇ, ಅತಿ ಸುಂದರವಾದಂತಹ ಸೆರಾಫಿಯರೇ, ಕಿರುಬಿಯರೇ ತಮ್ಮ ಮುಖಗಳನ್ನ ಮರೆ ಮಾಡಿಕೊಂಡು ನಿನ್ನ ಸೌಂದರ್ಯದ ಮುಂದೆ ತಮ್ಮ ಮುಖಗಳನ್ನ ಕಾಲುಗಳನ್ನ ಮರೆ ಮಾಡಿಕೊಳ್ಳುವಷ್ಟು ಅಂದ ಚಂದವುಳ್ಳವನೇ. ಯೆಶಾಯ ಪ್ರವಾದಿ ಪುಸ್ತಕದಲ್ಲಿ ಪ್ರವಾದಿಯಾದ ಯೆಶಾಯ ನಿನ್ನನ್ನ ಆ ಶಿಲುಬೆಯಲ್ಲಿ ದರ್ಶನದಲ್ಲಿ ಕಂಡು ಆತನು ಹೇಳುತ್ತಾನಲ್ಲ, ಆತನ ಮುಖದಲ್ಲಿ ಯಾವ ಅಂದ ಚಂದವೂ ಇರಲಿಲ್ಲ, ಯಾವ ಅಂದ ಚಂದವೂ ಇರಲಿಲ್ಲ. ನೋಡುವವರು ತಮ್ಮ ಮುಖಗಳನ್ನು ಓರೆ ಮಾಡಿಕೊಳ್ಳುವಷ್ಟು ಕುರೂಪಿಯಾಗಿ ಮಾರ್ಪಟ್ಟನು. ಅಯ್ಯ, ಈ ಮಣ್ಣನ್ನ ಸುಂದರವಾಗಿ ಮಾಡಲು, ಈ ಕಾಲ ಕೆಳಗೆ ತುಳಿಯಲ್ಪಡುವಂತ ಈ ಮಣ್ಣಿಗೆ ಅಂದ ಚಂದವನ್ನ ಕೊಟ್ಟು ಈ ಒಂದು ಮಣ್ಣನ್ನ ನಿನ್ನ ಮೊದಲ್ಗಿತ್ತಿಯಾಗಿ ಮಾಡಲು ಊಹಿಸಲಕ್ಕೂ ಆಗದಂತ ಸುಂದರನಾದ ದೇವರು, ನೀ ಕುರೂಪಿಯಾಗ್ಬಿಟ್ಟಲ್ಲಪ್ಪ. ನಿನ್ನಂತ ಪ್ರೀತಿನ ಎಲ್ಲಿ ಹುಡುಕ್ಲಿ ಏಸಯ್ಯ, ನಿನ್ನಂತ ಪ್ರೀತಿನ ಎಲ್ಲಿ ಹುಡುಕ್ಲಿ ಏಸಯ್ಯ. ಕೈಗಳನ್ನ ಮೇಲೆತ್ತಿ ಎಲ್ಲರೂ ಹೇಳೋಣ, ಅಪ್ಪ ನಿನ್ನ ಕರುಣೆಗೆ ಕೊನೆಯೇ ಇಲ್ಲಪ್ಪ, ನಿನ್ನ ಪ್ರೀತಿಗೆ ಮಿತಿನೇ ಇಲ್ಲಪ್ಪ. ಥ್ಯಾಂಕ್ ಯು ಜೀಸಸ್. ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ. ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ. ಅಯ್ಯ, ದಂಡನೆಯ ವಹಿಸಿಕೊಂಡೆ. ಹೇಳೋಣ ಕೈಗಳಿಂದ. ನೀ ಯುಕ್ತನು, ಸರ್ವಶಕ್ತನು, ನೀ ಯೋಗ್ಯನು, ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಹೌದು ಪ್ರೀತಿಯ ದೇವ ಜನರೇ, ರೇಬಾದ ರಹಸ್ಯಕ್ಕೆ ಆತನ ಪ್ರೀತಿಗೆ ಮಿತಿನೇ ಇಲ್ಲ, ಮಿತಿನೇ ಇಲ್ಲ, ಮಿತಿನೇ ಇಲ್ಲ, ಮಿತಿನೇ ಇಲ್ಲ. ಮಿತಿನೇ ಇಲ್ಲ. ಎಲ್ಲಿ ಎಷ್ಟು ನನ್ನನ್ನು ಪ್ರೀತಿಸ್ತೀರಾ ಯೇಸಪ್ಪ ಅಂತ ಕೇಳಿದರೆ ತನ್ನ ಎರಡೂ ಕೈಗಳನ್ನು ಚಾಚಿ ಒಂದು ಚಿಕ್ಕ ಮಗುವಿಗೆ ಹೇಳಿದಾಗೆ, ಅಪ್ಪ ನಿನ್ನನ್ನು ಎಷ್ಟು ಪ್ರೀತಿಸ್ತೀರ ಅಂತ ಕೇಳಿದ್ರೆ ಎರಡೂ ಕೈಗಳನ್ನ ಒಂದು ತಂದೆ ಅಗಲ ಮಾಡಿಕೊಂಡು, ನಾ ಇಷ್ಟು ನಿನ್ನನ್ನು ಪ್ರೀತಿಸ್ತೇನೆ ಮಗನೇ, ನಾ ಇಷ್ಟು ನಿನ್ನನ್ನು ಪ್ರೀತಿಸ್ತೀನಿ ಮಗಳೇ ಎಂಬುದಾಗಿ ಹೇಳುವಂತ ತಂದೆಯೇ ಕೆಲವು ಸಮಯದಲ್ಲಿ ನಿರಾಶೆ ಪಡಿಸ್ಬಿಡ್ಬೋದು, ಕೆಲವೊಂದು ಸಮಯದಲ್ಲಿ ಆ ಪ್ರೀತಿನ ತೋರಿಸದೆ ಹೋಗ್ಬೋದು. ಆದರೆ ಯೇಸು ಹಾಗೆ ಅಲ್ಲ ಪ್ರಿಯರೇ,
ಆತನ ಪ್ರೀತಿಯು ಶಿಲುಬೆಯಲ್ಲಿಯೂ ಸಾಯುವ ಸಮಯದಲ್ಲಿಯೂ ಆತನು ಸಾಯುತ್ತಿರುವಂಥದ್ದು, ಆತನು ಅನುಭವಿಸುತ್ತಿರುವಂತಹ ವೇದನೆಯು ನಮ್ಮ ದ್ರೋಹಗಳಿಂದಲೇ ಎಂಬುದಾಗಿ ತಿಳಿದಿದ್ದರೂ ಕೂಡ, ನಾವು ಮಾಡಿದ ಅಕ್ರಮದಿಂದಲೇ ಆತನು ಆ ರೀತಿಯಾಗಿ ಬಲಿಯಾದನು ಎಂಬುದಾಗಿ ಗೊತ್ತಿದ್ರೂ ಕೂಡ ಶಿಲುಬೆಯಲ್ಲಿ 2 ಕೈಗಳನ್ನ ಚಾಚಿ ಎಲ್ಲಿ ಕೈ ಇಳಿದೋಗ್ಬಿಡ್ತದೋ, ಎಲ್ಲಿ ಆ ಪ್ರೀತಿ ಕಡಿಮೆ ಆಗ್ಬಿಡ್ತದೋ ಎನ್ನುವುದಕ್ಕೋಸ್ಕರ ಆ ಕೈ ಇಳಿಯಲೇ ಕೂಡದೆಂಬುದಾಗಿ ಮೊಳೆಗಳಿಂದ ಜಡಿಸಿಕೊಂಡು ಉಸಿರು ಹೋಗುವವರೆಗೂ, ಉಸಿರು ನಿಲ್ಲುವವರೆಗೂ 2 ಕೈಗಳನ್ನ ಚಾಚಿಕೊಂಡು ಶಿಲುಬೆಯಲ್ಲಿ ತೂಗಾಕಲ್ಪಟ್ಟನಲ್ಲ. ಮಗನೇ, ನಾನು ನಿನ್ನ ಇಷ್ಟು ಪ್ರೀತಿಸ್ತೇನೆ, ಮಗಳೇ, ನಾನು ನಿನ್ನನ್ನು ಇಷ್ಟು ಪ್ರೀತಿಸ್ತೇನೆ ಎಂಬುದಾಗಿ. ಇದಕ್ಕಿಂತಲೂ ಮಿಗಿಲಾದ ಪ್ರೀತಿ ನಮಗೆ ಏನು ಉಂಟು ಪ್ರಿಯರೇ? ಈ ದಿನ ಶಿಲುಬೆ ನಮಗೆ ಹುಚ್ಚುತನವಾಗಿ ಅನಿಸ್ತಾ ಇದೆಯಾ? ಅದೇ ಹಳೆ ಕಥೆನೇ ಹೇಳ್ತಾನೆ ಇರ್ತಾರೆ ಎಂಬುದಾಗಿ ಅನಿಸ್ತದ? ಇಲ್ಲ, ದೇವರ ಪ್ರೀತಿಯ ಮಗುವೇ, ಆ ಹೃದಯ ಇವತ್ತು ಕೂಡ ನಮಗಾಗಿ ತವಕಿಸುವ ಹೃದಯ, ಆ ಹೃದಯ ಇವತ್ತಿಯೂ ಕೂಡ ನಮಗೋಸ್ಕರ ಮಿಡಿಯುವಂತ ಒಂದು ಹೃದಯವದಾಗಿದೆ. ಅದನ್ನು ನೋಡಿ ನಾವೆಲ್ಲರೂ ಕೂಡ ಹೇಳೋಣ, ಮನದಾಳದಲ್ಲಿ ನೀನಿರಲು ಕ್ರಿಸ್ತ, ಜಗದಾಸೆ ನನಗೆ ತಗೆ. ಮನದಾಳದಲ್ಲಿ ನೀನಿರಲು ಕ್ರಿಸ್ತ, ಜಗದಾಸೆ ನನಗೆ ತಗೆ. ನನ್ನ ಬದುಕಾಗಿರು, ನನ್ನ ಸಿರಿಯಾಗಿರು, ನನ್ನ ಒಡಲಲ್ಲಿ ಉಸಿರಾಗಿರು. ನನ್ನ ಬದುಕಾಗಿರು, ನನ್ನ ಸಿರಿಯಾಗಿರು, ನನ್ನ ಒಡಲಲ್ಲಿ ಉಸಿರಾಗಿರು. ನೀನಿತ್ತ ಈ ಜೀವ ನಿನಗಾಗಿ ಬಾಳಿ, ನಿನ್ನೊಡನೆ ಕೊನೆ ಸೇರಲಿ. ನೀನಿತ್ತ ಈ ಜೀವ ನಿನಗಾಗಿ ಬಾಳಿ, ನಿನ್ನೊಡನೆ ಕೊನೆ ಸೇರಲಿ. ಬಾಳು ಸಿಹಿಯಾಗಲಿ, ಅದು ಕಹಿಯಾಗಲಿ, ನನ್ನ ಮನದಲ್ಲಿ ನೆಲೆಯಾಗಿರು. ಬಾಳು ಸಿಹಿಯಾಗಲಿ, ಅದು ಕಹಿಯಾಗಲಿ, ನನ್ನ ಮನದಲ್ಲಿ ನೆಲೆಯಾಗಿರು. Thank you, Lord. Thank you, Jesus. ಜೀವಿತ ಪೂರ್ತಿಯೂ ಕೂಡ ನೀವು ಮಾಡಿದುದನ್ನು ನೆನೆಸಿ ಕೊಂಡಾಡಲು ಈ ಜೀವಿತ ಸಾಕಾಗದಯ್ಯ. ಕೀರ್ತನೆಗಾರನಾದ ದಾವೀದನು ಆತನು ಕಂಡಂತಹ ದರ್ಶನದಿಂದ ಆತನು ಭಯಭ್ರಾಂತನಾಗಿ ಹೇಳುವುದಕ್ಕೆ ಮಾತು ಸಾಲಕ್ಕಾಗದೆ, ಶಿಲುಬೆಯಲ್ಲಿ ಒಂದು ದಿನ ನನ್ನ ರಕ್ಷಕನು, ನಾನು ಆರಾಧಿಸುವ ದೇವರು ಈ ಮನುಕುಲಕ್ಕೋಸ್ಕರ ಈಗೆಲ್ಲ ಸಾಯ್ತಾನೆಂಬುದಾಗಿ
ದರ್ಶನ ಕಂಡಂತ ದಾವೀದನು ಆತನು ತನ್ನ ಮನಸ್ಸಿಗೆ, ತನ್ನ ಒಂದು ಆತ್ಮಕ್ಕೆ ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಅಯ್ಯೋ ನನ್ನ ಸರ್ವೇಂದ್ರಗಳೇ, ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸು. ಆತನು ಮಾಡಿರುವಂಥ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನಾವೆಲ್ಲರೂ ಅಂದುಕೊಳ್ಳುತ್ತೇವೆ ಈ ಒಂದು ಕೀರ್ತನೆ ಭಾಗವನ್ನು ದಾವೀದನು ಹಾಗೆ ಕೃತಜ್ಞತೆಯ ಹೃದಯದೊಂದಿಗೆ ತನ್ನ ಜೀವಿತದಲ್ಲಿ ನಡೆದಿದ್ದನ್ನು ಮಾತ್ರ ಆತನು ಹೇಳ್ತಾ ಇದ್ದಾನೆಂಬುದಾಗಿ ಇಲ್ಲ ಪ್ರಿಯರೇ. ಆತನು ಕಂಡಂತ ಆ ಒಂದು ದರ್ಶನದಲ್ಲಿ ಶಿಲುಬೆಯಲ್ಲಿ ತೂಗಲ್ಪಟ್ಟಂತ ಯೇಸುವನ್ನ ನೋಡಿ, ಅಯ್ಯೋ ಸಿಂಹಾಸನರೂಢನಾದಂಥ ಯೆಹೋವನು, ಇಸ್ರಾಯೇಲಿನ ಯುದ್ಧ ಭಟರ ದೇವರು, ಸೇನೆಗಳ ಕರ್ತನಾದಂಥ ದೇವರು ಒಂದು ದಿನ ಅನಾಥನಾಗಿ, ವಾಕ್ಯದಲ್ಲಿ ಅದಕ್ಕಾಗಿಯೇ ದಾವೀದನು ಹೇಳ್ತಾನೆ, ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸಿದ್ದಾನೆ. ಎಲ್ಲಿ ಎಲ್ಲ ಅಪರಾಧಗಳು ಕ್ಷಮಿಸಲ್ಪಟ್ಟದ್ದು? ಶಿಲುಬೆಯಲ್ಲಿ ತಾನೇ. ಆತನು ಸಮಸ್ತ ರೋಗಗಳನ್ನು ಆತನು ವಾಸಿ ಮಾಡುವನು. ಎಲ್ಲಿ ಸಮಸ್ತ ರೋಗಗಳು ವಾಸಿಯಾಗಲ್ಪಟ್ಟದ್ದು? ಯೇಸು ಕ್ರಿಸ್ತನ ಬಾಸುಂಡೆಗಳಿಂದ ಮೈಯೆಲ್ಲ ನೆಲವು ಹೂಳಲ್ಪಟ್ಟ ರೀತಿಯಲ್ಲಿ ಮೈಯೆಲ್ಲ ಹರಿದು ಹೋದದರಿಂದಲೇ ಉಂಟಾದಂಥ ಆ ಸೌಖ್ಯವು. ಅದಕ್ಕಾಗಿಯೇ ಕರ್ತನು ಹೇಳಿದನು, ಆತನ ವಾಕ್ಯವನ್ನು ಕಳಿಸಿ ತನ್ನ ಜನರನ್ನು ಗುಣಪಡಿಸಿದನೆಂಬುದಾಗಿ. ಆ ವಾಕ್ಯವೇ ಕ್ರಿಸ್ತನಾಗಿ. ನನ್ನ ಪ್ರೀತಿಯ ದೇವಜನರೇ, ಕೀರ್ತನೆಗಾರನೇ ಹೇಳ್ತಾನೆ, ಆತನು ಸಮಸ್ತ ರೋಗಗಳಿಂದ ನಿನ್ನನ್ನು ವಾಸಿ ಮಾಡಿ ಹದ್ದಿಗೆ ಬರುವಂತೆ ಯೌವನವನ್ನು ತಿರುಗಿ ಬರಮಾಡುವ ದೇವರು. ಹಾಗಂದರೆ ನಿನ್ನ ಹಾಳಾಗೋದಂಥ ಜೀವಿತವನ್ನು ಮುಗೀತೆಂಬುದಾಗಿ ನೆನೆಸುವಂಥ ಆ ಜೀವಿತವನ್ನು ಮತ್ತೆ ಜೀವಿಸಲು ಹೊಸ ಸೃಷ್ಟಿಯಾಗಿ ನಿನ್ನನ್ನು ಮಾಡುವನು. ಯಾರು ಕ್ರಿಸ್ತನಲ್ಲಿದ್ದಾನೋ ಅವನು ನೂತನ ಸೃಷ್ಟಿ. ಹಳೆದೆಲ್ಲವೂ ಗತಿಸಿ ಹೋಯಿತು, ಎಲ್ಲವೂ ನೂತನವಾಯಿತಲ್ಲವಾ. ಹೇಳ್ತಾನೆ ದಾವೀದನು, ತಂದೆಯು ತನ್ನ ಮಕ್ಕಳನ್ನ ಕನಿಕರಿಸುವಂತೆ ಯೆಹೋವನು ನಮ್ಮನ್ನು ಕನಿಕರಿಸುವನು. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ನಿನ್ನ ದ್ರೋಹಗಳನ್ನು ದೂರ ಮಾಡುವನು. ದಾವೀದನು ಶಿಲುಬೆನ ನೋಡಿ ಹೇಳ್ತಾನೆ, ತಂದೆಯು ತನ್ನ ಮಕ್ಕಳನ್ನ, ಆಮೆನ್, ಎಲ್ಲಿ ತಂದೆ ತನ್ನ ಮಕ್ಕಳನ್ನು ಕನಿಕರಿಸುವಂಥ ಆ ಒಂದು ಸಂದರ್ಭ. ಯಾರ್ಯಾರೆಲ್ಲ ಆತನನ್ನು ನಂಬಿದ್ರು, ಯಾರ್ಯಾರೆಲ್ಲ ಆತನ ಮೇಲೆ ವಿಶ್ವಾಸವನ್ನಿಟ್ಟರು, ಅವರೆಲ್ಲರಿಗೂ ಮಕ್ಕಳಾಗುವ ಅಧಿಕಾರವನ್ನು, ಆದುದರಿಂದಲೇ ಆತನನ್ನು ನಾವು ಅಪ್ಪ ತಂದೆಯೇನೋ ಕರೆಯುವಂಥ ಆ ಭಾಗ್ಯವನ್ನು ದೇವರು ಹೊಸ ಒಡಂಬಡಿಕೆಯಲ್ಲಿ ನಮಗೆ ಕೊಟ್ಟಂಥದ್ದು. ಪೂರ್ವ ಪಶ್ಚಿಮಕ್ಕೂ ಎಷ್ಟು ದೂರವೋ, ಆಮೆನ್. ಹಳೆ ಒಡಂಬಡಿಕೆಯಲ್ಲಿ ಒಂದೊಂದು ಪಾಪಗಳನ್ನು ದಂಡಿಸ್ತಿದ್ದಂಥ ದೇವರು ಹೊಸ ಒಡಂಬಡಿಕೆಯಲ್ಲಿ ಎಲ್ಲ ಅಪರಾಧಗಳನ್ನು, ಪಾಪಗಳನ್ನು ತನ್ನ ಮೇಲೆ ಹೊತ್ತಿದವನಾಗಿ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ದೂರ ಮಾಡಿ ಪರಿಶುದ್ಧಪಡಿಸಿದನಲ್ವ. ಬನ್ನಿ ಪ್ರೀತಿಯ ದೇವ ಮಗುವೆ, ನಮ್ಮ ಕರಗಳನ್ನು ಎತ್ತಿ ಇರುವ ಸ್ಥಳದಲ್ಲಿಯೇ ನಾವು ಮೊಣಕಾಲೂರಿದವರಾಗಿ, ಅಪ್ಪ ನನ್ನನ್ನೇ ಅರ್ಪಿಸಿಕೊಡ್ತೇನೆ ನಿನ್ನ ಪ್ರೀತಿಯ ಮುಂದೆ, ನಿನ್ನ ತ್ಯಾಗದ ಮುಂದೆ. ನೀ ನನಗೋಸ್ಕರವಾಗಿ ಪಟ್ಟಂಥ ಎಲ್ಲ ನೋವುಗಳಿಗಾಗಿ ವಂದನೆ ಸಲ್ಲಿಸುವವನಾಗಿ ನನ್ನ ಪ್ರಾಣ ಆತ್ಮ ಶರೀರವನ್ನು ಸಜೀವ ಬಲಿಯಾಗಿ ಅರ್ಪಿಸಿ ನಿನ್ನನ್ನು ಆರಾಧಿಸ್ತೇನೆ, ನಿನ್ನನ್ನು ಆರಾಧಿಸ್ತೇನೆ ಅಪ್ಪ, ನಿನ್ನನ್ನು ಆರಾಧಿಸ್ತೇನೆ. ಭಾರವಾದ ಶಿಲುಬೆಯನ್ನು
ಕೆಳಗಿಳಿಸಲಿಲ್ಲ, ಚೂಪಾದ ಮೊಳೆಗಳನ್ನು ಬೇಡವೆನ್ನಲಿಲ್ಲ, ಭಾರವಾದ ಶಿಲುಬೆಯನ್ನು ಕೆಳಗಿಳಿಸಲಿಲ್ಲ, ಚೂಪಾದ ಮೊಳೆಗಳನ್ನು ಬೇಡವೆನ್ನಲಿಲ್ಲ. ನನ್ನ ಯೋಚಿಸಿದೇನಿ, ನನ್ನ ಪ್ರೀತಿಸಿದೇನಿ, ನನಗಾಗಿ ಜೀವ ನೀಡಿದೆ. ನನ್ನ ಯೋಚಿಸಿದೇನಿ, ನನ್ನ ಪ್ರೀತಿಸಿದೇನಿ, ನನಗಾಗಿ ಜೀವ ನೀಡಿದೆ. ನಡುಗುವಂತ ಕಾಲ್ಗಳ ಕಂಡೆ, ಕಣ್ಗಳು ಕಣ್ಣೀರಿನ ಬುಗ್ಗೆ ಆದವಯ್ಯ. ನಡುಗುವಂತ ಕಾಲ್ಗಳ ಕಂಡೆ, ಕಣ್ಗಳು ಕಣ್ಣೀರಿನ ಬುಗ್ಗೆ ಆದವಯ್ಯ. ಹೌದು ರಾಜ, ನಡುಗುವಂತಹ ಕಾಲ್ಗಳು, ಮುಳ್ಳುಗಳಿಂದ ತುಂಬಲ್ಪಟ್ಟಂತಹ ಕಾಲ್ಗಳು, ಶಿಲುಬೆಯನ್ನು ಹೊತ್ತುಕೊಂಡು ಭಾರವಾದಂಥ ಶಿಲುಬೆಯನ್ನು ಭುಜದ ಮೇಲೆ ಇಟ್ಟುಕೊಂಡು ಕಾಲುಗಳಲ್ಲಿದ್ದಂಥ ಮುಳ್ಳುಗಳನ್ನು ಕೂಡ ತೆಗೀಲಿಕ್ಕಾಗದೆ ಒಂದೊಂದು ಹೆಜ್ಜೆಗೂ ಆ ಶಿಲುಬೆಯ ಭಾರಕ್ಕೂ ಆ ಮುಳ್ಳುಗಳು ಒಳಗೆ ತೂರುತ್ತಾ ಎಲುಬುಗಳವರೆಗೂ ಅದು ಒಳಗೋಗುವಾಗ ಕಾಲುಗಳು ಆ ನೋವಿನಲ್ಲಿ, ಆ ಭಾರದಲ್ಲಿ ನಡುಗುತ್ತಾ ಇದ್ದ ಕಾಲುಗಳನ್ನು ನಾನು ನೆನೆಸ್ತೇನೆ. ಶಿಲುಬೆಯಲ್ಲಿ ಆ ಭಾರವನ್ನು ಹೊತ್ತುಕೊಂಡು ನೀನು ನಡೆಯುವಾಗಲೂ ಆ ಗೊಲ್ಗೊಥಾ ಮಾರ್ಗದಲ್ಲಿ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಇಟ್ಟು ಹೊಡೆದುದರಿಂದ ಆ ತಲೆಯಿಂದ ಸುರಿಯಲ್ಪಟ್ಟಂತಹ ರಕ್ತವು ಅದೆಲ್ಲ ಕಣ್ಗಳಲ್ಲಿ ತುಂಬಿ ಹೋಗಿ ಕಣ್ಗಳೆಲ್ಲ ರಕ್ತವಾಗಿ ಆ ಶಿಲುಬೆಯನ್ನು ಬಿಟ್ಟು ಕೈಗಳಿಂದ ಕಣ್ಣನ್ನು ಒರೆಸಿಕೊಳ್ಳುವುದಕ್ಕೂ ಆಗದೆ ಎಲ್ಲವೂ ಕುರುಡಾಗಿ ಯಾವ ಕಡೆ ನಡೀತಾ ಇದ್ದೀರಿ ಎಂಬುದಾಗಿ ಗೊತ್ತಿಲ್ಲದೆ, ಎಲ್ಲಿ ಹೋಗುತ್ತಿದ್ದೀರಿ ಎಂಬುದಾಗಿ ಗೊತ್ತಿಲ್ಲದೆ, ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದು ನಾವು ನಿನ್ನನ್ನು ಕಾಣಬೇಕನ್ನುವುದಕ್ಕೋಸ್ಕರ ಕುರುಡನಾದಲ್ಲ ಸ್ವಾಮಿ. ಕಣ್ಗಳು ಎಲ್ಲ ರಕ್ತದಲ್ಲಿ, ನಡೆಯುವ ಹಾದಿಯು ತಿಳಿಯದೆ, ಕಲ್ಲ ಮುಳ್ಳ ಎಂಬುದಾಗಿ ನೋಡಲಿಕ್ಕಾಗದೆ ಮಕ್ಕಡೆಯಾಗಿ ಶಿಲುಬೆಯನ್ನು ಹೊತ್ತುಕೊಂಡು ಬಿದ್ದೆಯಲ್ಲಪ್ಪ. ನಿನ್ನ ಪ್ರೀತಿಗಾಗಿ ಸ್ತೋತ್ರ, ಸ್ತೋತ್ರವಯ್ಯ. ನಿನ್ನ ಪ್ರೀತಿಗಾಗಿ ಸ್ತೋತ್ರ ರಾಜ. ಪ್ರೀತಿಯ ದೇವರ ಮಗುವೆ, ಆತನ ಪ್ರೀತಿಗಾಗಿ ವಂದನೆ ಹೇಳೋಣವ. ನಿನ್ನ ಪ್ರೀತಿಗಾಗಿ ಸ್ತೋತ್ರ ರಾಜ, ನಿನ್ನ ಪ್ರೀತಿಗಾಗಿ ಸ್ತೋತ್ರ. ನಿನ್ ಪ್ರೀತಿ ಹರಡಲಿ ಬಳ್ಳಿಯ ಹಾಗೆ, ನಿನ್ ಪ್ರೀತಿ ಹರಡಲಿ ಬಳ್ಳಿಯ ಹಾಗೆ, ಮಡಿಲಲ್ಲಿ ಮಲಗುವೆ ಮಗುವಾಗಿ ಕರ್ತನೆ. ನಿನ್ನ ಮಡಿಲಲ್ಲಿ ಮಲಗುವೆ ಮಗುವಾಗಿ ಕರ್ತನೆ. ಉನ್ನತ ದೇವನೇ, ನನ್ನೇಸು ರಾಜನೇ, ನಿನ್ನಯ ಪ್ರೀತಿ
ನನ್ನ ಹೃದಯ ಬಯಸಿದೆ ನಿನ್ನಯ ಪ್ರೀತಿಯ ಹೃದಯ ಬಯಸಿದೆ